ಡಾಕ್ಟರ್ ನೋಡಿ, ನೀವು ಅಪ್ಪಂಗೆ ಏನಾಗಿದೆ, ಅವ್ರು ಯಾವಾಗ ಹುಷಾರಾಗ್ತಾರೆ ಅಂತ ನಮಗೆ ಹೇಳಿ. ಇಲ್ಲ ಅಂದ್ರೆ ನಾವು ಅವ್ರನ್ನ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಸುಮ್ಮನೆ ನೀವು ಹಾಸ್ಪಿಟಲ್ ಅಲ್ಲಿ ಇಟ್ಕೊಂಡು ಬಿಲ್ನ ಜಾಸ್ತಿ ಮಾಡೋ ಪ್ಲಾನ್ಗಳನ್ನೆಲ್ಲ ಮಾಡಬೇಡಿ. ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಏನು ಮೇಡಮ್, ನಿಮ್ಮ ತಂದೆನ ದುಡ್ಡು ಮಾಡೋಕ್ಕೋಸ್ಕರ ನಮ್ಮ ಆಸ್ಪತ್ರೆಯಲ್ಲಿ ಇಟ್ಕೊಂಡಿದ್ದೀರಿ ಅಂತ ತಿಳ್ಕೊಂಡಿದ್ದೀರಾ? ನೋಡಿ, ದುಡ್ಡು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಆಸ್ಪತ್ರೆ ಕಟ್ಸಿಲ್ಲ. ಎಲ್ಲ ಡಾಕ್ಟರ್ಗಳನ್ನು ಒಂದೇ ರೀತಿ ನೋಡಬೇಡಿ, ಮಾತಿನ ಮೇಲೆ ಇಡ್ತಾ ಇರಲಿ. ಮತ್ತೆ ಅಪ್ಪನ್ಗೆ ಏನಾಗಿದೆ, ಅವ್ರು ಯಾವಾಗ ಹುಷಾರಾಗ್ತಾರೆ ಅಂತ ಹೇಳಿ. ಅವ್ರಿಗೆ ಪ್ರಜ್ಞೆ ಬಂದಿದೆ ಅಂತೀರಾ, ಅವರು ಕೋಮದಿಂದ ಹೊರಗಡೆ ಬಂದಿದ್ದಾರೆ ಅಂತೀರಾ, ಮತ್ ಯಾಕೆ ಅವ್ರು ಯಾರ ಹತ್ರನೂ ಮಾತಾಡ್ತಾ ಇಲ್ಲ? ವರದಾ ಅವರೇ, ಇವ್ರಿಗೆ ಡಾಕ್ಟರ್ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ? ದುಡ್ಡುಗೋಸ್ಕರ ಒಬ್ಬ ಪೇಷಂಟ್ ಜೊತೆ ಆಟ ಆಡ್ತೀವ ನಾವು? ಏನ್ರಿ ಮಾತಾಡ್ತಾರೆ ಇವರು? ಡಾಕ್ಟರ್, ಅವಳಿಗೆ ಸ್ವಲ್ಪ ಗೊತ್ತಾಗಲ್ಲ ಡಾಕ್ಟರ್. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಏನ್ ಗೊತ್ತಾಗಲ್ಲ ಅಣ್ಣ? ಎಷ್ಟು ದಿನ ಅಪ್ಪ ಇಲ್ಲೇ ಇರ್ಬೇಕು? ಒಂದ್ ಕೆಲ್ಸ ಮಾಡೋಣ, ಅಪ್ಪ ಇಲ್ಲೇ ಇದ್ಬಿಡ್ಲಿ, ನಾವುಗಳನ್ನು ಇಲ್ಲೇ ಶಿಫ್ಟ್ ಆಗ್ಬಿಡೋಣ. ನಿಶಿ, ಇಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಇದು ಆಸ್ಪತ್ರೆ, ಮನೆ ಅಲ್ಲ. ನೀನ್ ಹೇಳಿದ್ದನ್ನೆಲ್ಲ ಕೇಳೋದಕ್ಕೆ ಇಲ್ಲಿ ನಮ್ಮವ್ರು ಯಾರೂ ಇಲ್ಲ. ಸುಮ್ಮನೆ ಹೊರಗಡೆ ಹೋಗು. ನಾನು ಹೋಗಲ್ಲ ಅಣ್ಣ. ಅಪ್ಪ ಯಾವಾಗ ಹುಷಾರಾಗ್ತಾರೆ ಅಂತ ಇವ್ರು ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಅಪ್ಪ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ನಿನ್ಗೇನ್ ಗೊತ್ತು? ಸುಮ್ಮನೆ ಅರ್ಥವಿಲ್ಲದೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಅಮ್ಮಯ್ಯ, ಇವ್ರನ್ನ ಹೊರಗಡೆ ಕರ್ಕೊಂಡು ಹೋಗು. ನಿಶಿ, ನೀನ್ ಬಾ. ಬಿಡೋ, ನನ್ಗೆಲ್ಲೂ ಬರಲ್ಲ. ಬಾ ಅಂದ್ರೆ ಬರ್ಬೇಕು. ಇಲ್ಲ, ನೋಡಿ ಡಾಕ್ಟರ್, ನಮ್ಮಪ್ಪ ಹುಷಾರಾಗ್ಬೇಕು. ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಏ ಬಾ. ಐ ಆಮ್ ವೆರಿ ಸಾರಿ ಡಾಕ್ಟರ್. ಅವಳಿಗೆ ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಸ್ವಲ್ಪ ಬುದ್ಧಿ ಕಡಿಮೆ. ದಯವಿಟ್ಟು ಕ್ಷಮಿಸ್ಬಿಡಿ. ನೋಡಿ ವರದಾ ಅವರೇ, ತಂದೆ ಈ ಸ್ಥಿತಿಲಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎಷ್ಟೋ ಜನ ಮಕ್ಕಳು ಸಾಯಲಿ ಬಿಡಿ ಅಂತ ಹೇಳೋ ಪ್ರಪಂಚ ಇದು. ಅಂಥದ್ರಲ್ಲಿ ಪ್ರಭಾಕರ್ ಅವ್ರ ಮೇಲೆ ನೀವೆಲ್ಲ ಎಷ್ಟು ಭಾವನಾತ್ಮಕವಾಗಿ ಡಿಪೆಂಡ್ ಆಗಿದ್ರೆ ಅನ್ನೋದನ್ನು ನೋಡಿದ ಮೇಲೆ ನನಗೆ ಬೇಜಾರಾಗ್ತಾ ಇದೆ. ಅವ್ರು ಬೇಗ ಹುಷಾರಾಗಿ ಬರಲಿ ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ನಡುವೆ ದುಡ್ಡಿಗೋಸ್ಕರ ಅನ್ನೋ ವಿಷಯ ಕೇಳೋದಕ್ಕೆ ಹಿಂಸೆ ಆಗತ್ತೆ. ವೈದ್ಯೋ ನಾರಾಯಣ ಹರಿ ಅನ್ನೋ ಮಾತನ್ನ ನಾನು ಯಾವತ್ತೂ ನಂಬಿದ್ದೀನಿ. ಡಾಕ್ಟರ್ನ ಜನ ದೇವರಾಗಿ ನೋಡ್ತಾರೆ. ಆದರೆ ಇಂಥ ಪರಿಸ್ಥಿತಿನಲ್ಲಿ ನಾವು ಕೂಡ ದೇವರ ಮೇಲೆ ಭಾರ ಹಾಕಬೇಕಾಗತ್ತೆ. ಹೌದು ಡಾಕ್ಟರ್, ನೀವು ಹೇಳ್ತಿರೋದೆಲ್ಲ ನಿಜ. ನನ್ನ ತಂಗಿ ಮಾತಾಡಿದ್ದು ಯಾವುದನ್ನು ಮನ್ಸು ಕಚ್ಕೋಬೇಡಿ ಪ್ಲೀಸ್. ಇಟ್ಸ್ ಓಕೆ. ನಿಮ್ಮ ತಂಗಿ ಸ್ವಲ್ಪ ಬುದ್ಧಿ ಹೇಳಿ. ಎಲ್ಲರೂ ನಂತರ ಕೇಳಿಸ್ಕೊಂಡು ಸುಮ್ಮನೆ ಇರೋದಿಲ್ಲ. ಈ ಥರ ಮಾತಾಡೋದು ಅಪೆನ್ಸು. ಹಾಂ ಡಾಕ್ಟರ್, ನಾನು ಹೋಗಿ ಅವಳ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು. ನಿಶಿ, ಏನಾಗಿದೆ ನಿನಗೆ? ಯಾಕೆ ಆಸ್ಪತ್ರೆಯಲ್ಲಿರೋ ವಾತಾವರಣನ ಹಾಳು ಮಾಡ್ತಿದ್ಯಾ? ಏನಾಯ್ತು ವರ್ಧಾ? ಇನ್ನೇನಮ್ಮ, ನಿನ್ನ ಮಗಳು ಬುದ್ಧಿ ಮನೆಗೆ ಮಾತ್ರ ಸೀಮಿತ ಅನ್ಕೊಂಡಿದ್ದೆ. ಆದರೆ ಅವಳು ಅದನ್ನ ಇಲ್ಲೂ ತೋರಿಸ್ತಾ ಇದ್ದಾಳೆ. ಏನು ಮಾಡಿದ್ಲು? ಡಾಕ್ಟರ್ ಹತ್ರ ಹೋಗಿ ಅಪ್ಪನ ಇಟ್ಕೊಂಡು ದುಡ್ಡು ಮಾಡ್ತಿದ್ದೀರಾ ಅಂತ ಕೇಳಿದಾಳೆ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಆಸ್ಪತ್ರೆಗೆ ಬಂದು ಜಗಳ ಮಾಡ್ತಿದ್ದೀರಾ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋರು. ಇವಳಿಗೆ ಯಾಕೆ ಅರ್ಥ ಆಗ್ತಿಲ್ಲೋ ನನಗಂತೂ ಗೊತ್ತಾಗ್ತಿಲ್ಲಮ್ಮ. ಆಸ್ಪತ್ರೆಯಲ್ಲಿ ಕಿರ್ಚಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಮನೇಲಿ ಇದ್ದಿದ್ರೆ 4 ಕಪಾಳಕ್ಕೆ ಬಾರಿಸ್ತಿದ್ದೆ ನಿನಗೆ. ನಿನ್ನಿಲ್ಲಿ ಬರಕ್ಕೆ ಯಾರೇ ಹೇಳಿದ್ದು? ನಿಮ್ಮಪ್ಪನ ನೀನೇನು ನೋಡ್ಕೊಳ್ಳೋದು ಬೇಡ, ಹೊರಡೆ ಮನೆಗೆ. ನಾನು ಹೋಗಲ್ಲ. ಇವಳ್ದು ಹಿಡ್ದಿದ್ದೆ ಹಠ ದೊಡಮ್ಮ. ಅನ್ನೆಸರಿಯಾಗಿ ಜಗಳ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಕಾರಣಗಳೇ ಬೇಕಾಗಿಲ್ಲ. ಯಾರ ಜೊತೆ ನಾನು ಜಗಳ ಮಾಡಬೇಕು ಅಂತ ಅನ್ಕೊಂಡ್ರೆ ಸಾಕು, ಜಗಳ ಮಾಡ್ಬಿಡ್ತಾಳೆ. ಏಯ್, ನೀನೇನೋ ನನಗೆ ಹೇಳೋದು? ಇನ್ಯಾರು ಹೇಳಿದ್ರೆ ಬುದ್ಧಿ ಕಲಿತೀಯ ಹೇಳು, ಅವ್ರ ಕೈಲೇ ಹೇಳಿಸ್ತೀನಿ. ಶ್ರಾವಣಿ ಅಕ್ಕ ಬೈದ್ಲು ಅಂತ ಆ ಕೋಪನ ಈಗ ನನ್ ಮೇಲೆ ತೋರಿಸ್ತಾ ಇದ್ಯಾ? ಆದ್ಯಾನ ಬೇಕು ಅಂತ ಮನೇಲಿ ಬಿಟ್ಟು ಬಂದೆ ಅಂತ ಹೇಳಕ್ ಧೈರ್ಯ ಸಾಲಿಲ್ವಾ ನಿನ್ಗೆ? ಅವ್ರು ಬೈಬೇಕಾದ್ರೆ ಸೈಲೆಂಟ್ ಆಗಿ ಕೇಳಿಸ್ಕೊಂಡು ನಿಂತಿದೆ, ಇವಾಗ ನನ್ನ ಹತ್ರ ಹಾರಾಡ್ತಿದ್ಯಾ? ನಿಶಿ, ಸುಮ್ಮನೆ ಏನೇನೋ ಮಾತಾಡಬೇಡ. ವಿಷಯನ ಡೈವರ್ಟ್ ಮಾಡ್ತಾ ಇದೀಯ ನೀನು. ಏನಕ್ಕೆ ಮಾತಾಡಬಾರ್ದು? ಆದ್ಯ ನನಗಿಷ್ಟ ಇಲ್ಲ ಅಂತ ಎಲ್ರ ಮುಂದೆ ಹೇಳೋದಕ್ಕೆ ಧೈರ್ಯ ಇಲ್ವಾ ನಿನ್ಗೆ? ನಿಶಿ, ಆದ್ಯ ಮತ್ತೆ ನನ್ನ ವಿಚಾರಕ್ಕೆ ನೀನ್ ತಲೆ ಹಾಕ್ಬೇಡ. ಓ ಹಂಗ? ಹ್ಞೂ, ಹಂಗೇನೆ. ನಂದು ಆದ್ಯಂದು ಪರ್ಸನಲ್ ಪ್ರಾಬ್ಲಮ್ಗಳಿದೆ, ಅದನ್ನ ನಾವು ಹೇಗೋ ನೋಡ್ಕೊತೀವಿ. ನಮ್ಮಿಬ್ರು ಮಧ್ಯೆ ಮೂಗು ತೋರ್ಸೋದಕ್ಕೆ ಬರಬೇಡ. ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹೋಗು. ವರ್ಧಾ, ಇವಳನ್ನ ಮೊದಲು ಇಲ್ಲಿಂದ ಕಳಿಸ್ಬಿಡು. ಇಲ್ಲ ಅಂದ್ರೆ ಈ ಆಸ್ಪತ್ರೆನ ರಣರಂಗ ಮಾಡ್ಬಿಡ್ತಾಳೆ. ಇಷ್ಟೊತ್ತಿಗಾಗಲೇ ಅರ್ಥ ಆಗ್ಬೇಕಿತ್ತಮ್ಮ.
ಪದೇ ಪದೇ ಯಾರು ಹೇಳ್ಸ್ಕೋಬಾರ್ದು. ನಾನು ಯಾಕೆ ಅಲ್ಲಿಗೆ ಬರಬೇಕು? ಇಷ್ಟೊತ್ತು ರಾಮಾಯಣ ಕೇಳಿ ಈಗ ಪ್ರಶ್ನೆ ಮಾಡ್ತೀಯ ಆದ್ಯಾ? ಅಭಿ ಹೇಳಿದ ಅರ್ಥ ಆಗಿಲ್ವಾ? ನೋಡು, ಸುಮ್ಮನೆ ನಮ್ಮ ಜೊತೆ ಬಾ. ರಾಣಿ ಥರ ಇರ್ತೀಯ, ಇಲ್ಲಿ ಆಳ್ ಥರ ಇರೋದು ಬೇಕಾಗಿಲ್ಲ. ಏನು ಹೇಳ್ದೆ ನೀನು? ಎಲ್ಲನೂ ಮರ್ತ್ಬಿಡೋಣ ಅಂದೆ ತಾನೆ. ನಾನು ಎಲ್ಲದನ್ನೂ ಮರ್ತ್ಬಿಡ್ತೀನಿ. ನನ್ನ ಜೊತೆ ವಾಪಸ್ ಮನೆಗೆ ಬಂದ್ಬಿಡು ಪ್ಲೀಸ್. ಅಭಿ, ನೀನ್ ತಪ್ಪು ಮಾಡ್ತಿದ್ಯಾ. ಅವಳನ್ನ ಕರ್ಕೊಂಡು ಹೋಗ್ಬೇಡ, ಅವಳು ಇಲ್ಲೇ ಇರಬೇಕು. ಯಾಕೆ ಟಾರ್ಚರ್ ಕೊಟ್ಟು ಸಾಯಿಸೋದಿಕ್ಕ? ಮಮತಾ ಅವರೇ, ಏನು ಮಾತಂತ ಆಡ್ತಾ ಇದ್ದೀರಾ? ನೀವು ಮಾತಾಡೋದಕ್ಕೆ ಲಿಮಿಟ್ ಅನ್ನೋದೇ ಇಲ್ವಾ? ಏಯ್, ನೀನು ನಿನ್ನ ಲಿಮಿಟಲ್ಲಿ ಇರೋದನ್ನ ಕಲ್ತ್ಕೋ. ನಮಗೆ ನಮ್ಮ ಲಿಮಿಟ್ ತುಂಬ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಯಾರು ಯಾರನ್ನೂ ಕೊಲೆ ಮಾಡಿಲ್ಲ. ಕಷ್ಟನೋ ಸುಖನೋ ನೆಮ್ಮದಿ ಹಾಳು ಮಾಡ್ಕೊಳ್ದೆ ಗಂಜಿ ಕುಡ್ಕೊಂಡು ಬದುಕ್ತಾ ಇದ್ದೀವಿ. ನಿನ್ನ ಲಿಮಿಟು ಗಂಜಿ ಅಷ್ಟೇ, ಆದ್ರೆ ನಮ್ಮ ಆದ್ಯ ಅದನ್ನ ಕುಡಿದು ಬದುಕ್ದೋಳಲ್ಲ. ಗಂಡನ ಮನೇಲಿ ಸಿಗೋ ಗಂಜಿ ಅಮೃತಕ್ಕಿಂತ ಹೆಚ್ಚು. ಈ ಡೈಲಾಗ್ ಎಲ್ಲ ಕೇಳಕ್ ಚೆನ್ನಾಗಿರುತ್ತೆ, ಪ್ರಾಕ್ಟಿಕಲಿ ಏನು ವರ್ಕೌಟ್ ಆಗಲ್ಲ. ಆದ್ಯ, ಯಾರು ಏನೇ ಹೇಳಿದ್ರು ಸರಿ, ನೀನು ಇಲ್ಲಿಂದ ಹೋಗಬೇಡ. ನೋಡಿದ್ಯಾ ಅಭಿ, ನಮ್ಮ ಮುಂದೆನೆ ಹೇಗೆ ಬ್ರೈನ್ ವಾಶ್ ಮಾಡ್ತಿದ್ದಾಳೆ ಅಂತ? ಯಾರು ಎಷ್ಟೇ ಬ್ರೈನ್ ವಾಶ್ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ ಅತ್ತೆ. ಆದ್ಯ ನನ್ನ ತಂಗಿ, ಅವಳು ನನ್ನ ಮಾತು ಕೇಳ್ತಾಳೆ. ಬಾ ಆದ್ಯ, ಹೋಗೋಣ. ಅಭಿ, ಯಾರ್ದೋ ಮಾತು ಕೇಳ್ಕೊಂಡು ನೀನು ತಪ್ಪು ಮಾಡ್ತಿದ್ಯಾ ಅಭಿ? ನೀನು ಹೀಗೆ ಮಾಡೋದ್ರಿಂದ ಆದ್ಯ ಜೀವನ ಹಾಳಾಗುತ್ತೆ. ಇಂಡೈರೆಕ್ಟಾಗೆ ನನ್ನ ಫ್ಯಾಮ್ಲಿಗೆ ಟಾಂಟ್ ಮಾಡೋದು ನಿಲ್ಲಿಸು. ನಾನು ಸುಮಾರು ಸಲ ವಾರ್ನ್ ಮಾಡಿದ್ದೀನಿ, ಆದರೆ ನೀನು ಮತ್ತೆ ಅದೇ ತಪ್ಪು ಮಾಡ್ತಾ ಇದೆಯಾ. ಆದ್ಯ ಬಾ, ಹೋಗೋಣ. ನಾನು ಬರಲ್ಲ ಅಣ್ಣ. ಇವತ್ತು ಕಷ್ಟ ಇರ್ಬೋದು, ನಾಳೆ ನೆಮ್ಮದಿ ಜೀವನ ಸಿಗುತ್ತೆ. ನಾನು ಅದನ್ನ ಇಲ್ಲೇ ಹುಡ್ಕೊಳ್ತೀನಿ. ಚಿಕ್ಕ ಮನಸ್ತಾಪಗಳಿಗೆ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದ್ರೆ ನನಗೆ ಬೆಲೆ ಇರುತ್ತಾ ಅಣ್ಣ? ನಾನು ನಿನ್ನ ತಂಗಿ ಅಣ್ಣ, ಕಷ್ಟ ಅಂತ ಕುಗ್ಗೋಳಲ್ಲ. ಇಲ್ಲೇ ಇದ್ದು ಎಲ್ಲ ಸರಿ ಮಾಡ್ಕೊಳ್ತೀನಿ.